ಪ್ರಾಸಿಕ್ಯೂಷನ್ ಬಗ್ಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದರಲ್ಲ, ಆ ಹೇಳಿಕೆಯ ವಿರುದ್ಧ ಸಿಎಂ ತಿರುಗೇಟು ಕೊಟ್ಟಿದ್ದಾರೆ. ನಾವು ಯಾರಿಗೂ ಕೂಡ ಯಾವುದೇ ಪತ್ರವನ್ನು ಬರೆದಿಲ್ಲ, ಅದೆಲ್ಲವೂ ಕೂಡ ಸುಳ್ಳು. ಕುಮಾರಸ್ವಾಮಿಯದ್ದು ಹಿಟ್ ಅಂಡ್ ರನ್ ವ್ಯಕ್ತಿತ್ವ. ಈ ಹಿಂದೆನೂ ಕೂಡ ಪೆನ್ ಡ್ರೈವ್ ತೋರಿಸ್ತೀನಿ ಅಂತ ಹೇಳ್ತಾ ಇದ್ರು. ಆದರೆ ಯಾರೊಬ್ಬರಿಗೂ ಕೂಡ ಪೆನ್ ಡ್ರೈವನ್ನು ತೋರಿಸಿದ್ರ? ಅವರ ಸುಳ್ಳು ಆರೋಪಗಳಿಗೆ ಉತ್ತರ ಕೊಡೋಕ್ಕೆ ಆಗುತ್ತಾ? ಅವತ್ತು ದೂರು ಕೊಟ್ಟಿದ್ದು SIT ಹಾಗೂ ಲೋಕಾಯುಕ್ತ ಸಂಸ್ಥೆ. ಆ ಸಂಸ್ಥೆಯ SIT ದೂರು ಕೊಟ್ಟಿತ್ತು. ಅವರು ತನಿಖೆ ಮಾಡಿದ್ದಾರೆ, ಅವರ ಬಳಿ ದಾಖಲೆಗಳಿವೆ. ರಾಜ್ಯಪಾಲರು ಏನು ಮಾಡ್ತಿದ್ದಾರೆ ಅಂತ ಹೇಳಿ CM ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ಒಬ್ಬ ಖಾಸಗಿ ವ್ಯಕ್ತಿ, ಅಬ್ರಹಾಮನ ವ್ಯಕ್ತಿ ಒಂದು ಲೆಟರ್ ಕೊಡ್ತಾರೆ. ಆ ಲೆಟರ್ನ ಆಧರಿಸಿ ನನಗೆ ಶೋಕಾಸ್ ನೋಟಿಸ್ ಕೊಟ್ಟರು. ಆದರೆ SIT ಲೋಕಾಯುಕ್ತ ಕೊಟ್ಟಿರುವಂಥ ಪತ್ರಕ್ಕೆ ಯಾಕೆ ನೋಟಿಸ್ ಕೊಡಲ್ಲ? ಇದು ತಾರತಮ್ಯದ ರಾಜಕಾರಣ ಹೌದಾ ಅಲ್ವಾ ಅಂತ ಹೇಳಿ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ನಿನ್ನೆ ಸೋಮವಾರ ಎರಡನೇ ಹೇಳಿಲ್ಲ. ಈಗ ಅರೆಸ್ಟ್ ಮಾಡಬೇಕಾದಂಥ ಸನ್ನಿವೇಶ ಬಂದರೆ ಅರೆಸ್ಟ್ ಮಾಡ್ತೀವಿ, ಯಾವುದೇ ಮುಲಾಜಿ ಇರೋದಿಲ್ಲ. ಆದರೆ ಅಂಥ ಸನ್ನಿವೇಶ ಏನಿಲ್ಲ. ಈಗ ಕುಮಾರಸ್ವಾಮಿ ಭಯ ಪಟ್ಕೊಬಿಟ್ಟಿದ್ದಾರೆ ಪಾಪ. ಅವ್ರಿಗೆ ಸ್ಯಾಂಕ್ಷನ್ ಕೊಟ್ಬಿಡ್ತಾರೆ ಗವರ್ನರು ಅಂತ ಭಯ ಅವರು. ಯಾಕಂದರೆ ಸ್ಯಾಂಕ್ಷನ್ ನಾವು ಕೇಳಿಲ್ಲ, ಅಥವಾ ಖಾಸಗಿಯವ್ರು ಯಾರು ಕೇಳಿಲ್ಲ. ಸ್ಯಾಂಕ್ಷನ್ ಕೇಳಿರೋರು ಯಾರು? ಲೋಕಾಯುಕ್ತ SIT ಅವರು ಕೇಳಿರ್ತಾರೆ. ಅವರು ತನಿಖೆ ಮಾಡಿ ಎವಿಡೆನ್ಸ್ ಕಲೆಕ್ಟ್ ಮಾಡಿ ಆಮೇಲೆ ಕೇಳಿದ್ದಾರೆ. ಅದರರ್ಥ ಇವ್ರ ಮೇಲೆ ಎವಿಡೆನ್ಸ್ ಇದೆ ಅಂತ. ಬಿಟ್ಬಿಡಪ್ಪ, ತನಿಖೆ ಮಾಡಿ ಎವಿಡೆನ್ಸ್ ಇದೆ ಅನ್ನೋದು ಬಿಟ್ಬಿಡೋದ? ತನಿಖೆ ಮಾಡಿ ಎವಿಡೆನ್ಸ್ ಇದೆ. SIT ಆಗಿತ್ತು. ಲೋಕಾಯುಕ್ತರು ಅವ್ರಿಗೆ ಸ್ಯಾಂಕ್ಷನ್ ಕೊಡಿ ಅಂತ ಕೇಳಿದ್ದಾರೆ. ರಾಜ್ಯಪಾಲರು ಏನು ಮಾಡಿದ್ದಾರೆ? ಕೊಟ್ಟಿರೋದು ಯಾವಾಗ? ಸ್ಯಾಂಕ್ಷನ್ ಕೇಳಿರೋದು ಯಾವಾಗ? ನಿನ್ನೆ ಸೋಮವಾರ ಎರಡನೇ ಪತ್ರ ಬರೆದಿದ್ದಾರೆ ಅಲ್ವಾ? ಸೊ ರಾಜ್ಯಪಾಲರು ಡಿಸ್ಕ್ರಿಮಿನೇಟ್ ಮಾಡಿದ್ದಾರೆ ಅಲ್ವಾ? ಅಬ್ರಾಹಿಂ ಕೊಟ್ಟಂತ ಕಂಪ್ಲೇಂಟ್ ಮೇಲೆ ಅವತ್ತೇ ಸುಮಾರು 8-9 ಗಂಟೆ ಒಳಗಡೆ ನನಗೆ ಶೋಕಾಸ್ ನೋಟಿಸ್ ರೆಡಿ ಆಯಿತು. ಇವ್ರ ಕೇಸ್ನಲ್ಲಿ ಯಾಕೆ ಮಾಡಿಲ್ಲ? ನನ್ನ ಕೇಸ್ನಲ್ಲಿ ಯಾವುದೇ ಪೊಲೀಸ್ ಆಫೀಸರ್ ಕೇಳಿಲ್ಲ, ಲೋಕಾಯುಕ್ತ ಕೇಳಿಲ್ಲ, ಪ್ರಿಲಿಮಿನರಿ ತನಿಖೆ ಆಗಿಲ್ಲ. ಆದರೂ ಕೂಡ ಕೊಟ್ಟಿದ್ದಾರೆ. ಇವ್ರ ಕೇಸ್ನಲ್ಲಿ ಲೋಕಾಯುಕ್ತರು ತನಿಖೆ ಮಾಡಿ ನಮಗೆ ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ ಕೊಡಿ ಅಂತ ಕೇಳಿದ್ರು. ಇದು ಡಿಸ್ಕ್ರಿಮಿನೇಷನ್ ಅಲ್ವಾ? ನಿಮ್ಗೆ ಅನಿಸುತ್ತಾ ಇಲ್ವಾ? ತಾರತಮ್ಯ ಅಂತ ಅನಿಸುತ್ತಾ ಇಲ್ವೋ? ಅದನ್ನು ಕೇಳಿದ್ರೆ ಅದಕ್ಕೆ ಕುಮಾರಸ್ವಾಮಿ ಸುಳ್ಳು ಹೇಳಿ ಅದನ್ನು ಡಿಫೆಂಡ್ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ ಹೇಳಿಲ್ಲ.